ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಪ್ಪ ಎನ್ನುವವರಿದ್ರೆ ಇಡೀ ಕುಟುಂಬಕ್ಕೆ ಧೈರ್ಯ, ಮನೆಯ ಎಲ್ಲ ಕಷ್ಟಗಳಿಗೆ ಹೆಗಲಾಗ್ತಾರೆ ಅನ್ನೋ ನಂಬಿಕೆ. ಅಂತಹ ಅಪ್ಪನಿಲ್ಲದ ಕುಟುಂಬದ ಸಂಕಷ್ಟಗಳು ಹಲವು. ಮೈಸೂರಿನಲ್ಲಿ ಅಂತಹದ್ದೇ ಒಂದು ಕುಟುಂಬದ ಬಾಲಕಿಯೊಬ್ಬಳು ತನ್ನ ಶೈಕ್ಷಣಿಕ ಸಾಧನೆ ಮಾಡಿದ್ದಾಳೆ. ತನ್ನ ಮಿತಿಗಳನ್ನ ಮೀರಿ ನಿಲ್ಲುವಂತಹ ಈಕೆಯ ಪ್ರಯತ್ನ ಎಂತಹದ್ದು ಅಂತ ನೀವೇ ನೋಡಿ. ಮೈಸೂರಿನ ನಜರಾಬಾದಿನಲ್ಲಿ ಒಂದು ಪುಟ್ಟ ಮನೆ. ಗಂಡು ದಿಕ್ಕಿಲ್ಲದ ಈ ಮನೆಯಲ್ಲಿ ತಾಯಿಯೇ ಎಲ್ಲ. ಮಂಜುಳಾ ಎಂಬ ಈ ಮಹಿಳೆಯ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಪೂಜಾ ಈಗ SSLCಯಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದಾಳೆ. ಮಂಜುಳಾ ಅವರು ಮನೆಗೆಲಸ ಮಾಡಿಕೊಂಡು ಒಂದೇ ಕೊಠಡಿಯ ಮನೆಯಲ್ಲಿ ತಮ್ಮ ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಆರ್ಥಿಕವಾಗಿ ಇವರ ಸ್ಥಿತಿ ಏನು ಎಂಬುದನ್ನು ಇವರು ವಾಸಿಸುವ ಮನೆಯೇ ಹೇಳುತ್ತದೆ. ಅದೇ ಓದುವ ಮನೆ, ಅಡುಗೆ ಮನೆ, ಮಲಗುವ ಕೋಣೆ ಎಲ್ಲವೂ. ಬದುಕು ಹೀಗಿದ್ದರೂ ಪೂಜಾ ಓದಿನಿಂದ ದೂರವಾಗದೆ ತನ್ನೆಲ್ಲ ಕಷ್ಟಗಳ ನಡುವೆಯೂ ಛಲ ಬಿಡದೆ ಓದಿ SSLCಯಲ್ಲಿ 96% ಅಂಕಗಳೊಂದಿಗೆ ಪಾಸಾಗಿದ್ದಾಳೆ. ಇದಕ್ಕೆ ತಾಯಿ ಮಂಜುಳಾ ಅವರ ಒತ್ತಾಸೆಯೂ ಇದೆ. ತನ್ನ ಮಗಳಿಗೆ ಉತ್ತಮ ವಿದ್ಯಾಭ್ಯಾಸ ಸಿಕ್ಕರೆ ತನ್ನ ಕಾಲ ಮೇಲೆ ನಿಲ್ಲುತ್ತಾಳೆ, ತನ್ನಿಷ್ಟದಂತೆ ಭವಿಷ್ಯ ರೂಪಿಸಿಕೊಳ್ಳುತ್ತಾಳೆ ಎನ್ನುವ ನಂಬಿಕೆ ಇದೆ. ಆದರೆ ತನ್ನ ಶಕ್ತಿ ಮೀರಿಯೂ ಆಕೆಗೆ ಮುಂದೆ ಓದಿಸಲು ಕಷ್ಟವೆಂಬ ಸಂಕಟ ಅವರನ್ನ ಕಾಡುತ್ತಿದೆ. ತಾನೊಬ್ಬ ಎಂಜಿನಿಯರ್ ಆಗುವ ಆಸೆ ಇಟ್ಟುಕೊಂಡಿರುವ ಪೂಜಾಗೆ ಈಗ ಕಾಲೇಜು ಶಿಕ್ಷಣದತ್ತ ಹೆಜ್ಜೆ ಹಾಕುವುದು ದುಸ್ಸಾಧ್ಯವಾಗಿ ಕಾಣುತ್ತಿದೆ. ನೋಡಿದ್ರಲ್ಲ, ಹಣ್ಣು ವ್ಯಾಪಾರಿಯ ಮಗ, ಮನೆಗೆಲಸದಾಕೆಯ ಮಗಳು, ಕೂಲಿ ಕಾರ್ಮಿಕನ ಮಗ, ಬಾಳೆಹಣ್ಣು ವ್ಯಾಪಾರಿಯ ಮಗಳು, ಇವರ ಮಕ್ಕಳು ಶಿಕ್ಷಣದ ಪ್ರಮುಖ ಘಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ನಗರದ ಹುಡುಗರಿಗಿಂತ, ಪ್ರತಿಷ್ಠಿತ ಶಾಲೆಯ ಮಕ್ಕಳಿಗಿಂತ ಇವರೇನೂ ಕಡಿಮೆ ಇಲ್ಲ. ಇವರಿಗೆ ಕಡಿಮೆ ಇರುವುದು ಆರ್ಥಿಕ ಬೆಂಬಲ. ನಗರದ ಮಕ್ಕಳಿಗಿರುವಂತೆ ಮನೆಪಾಠ, ತಂದೆ ತಾಯಿಗಳ ಕಾಳಜಿ, ಪ್ರತಿಷ್ಠಿತ ಸಂಸ್ಥೆಯ ಗರಿ ಇತ್ಯಾದಿಗಳೇನೂ ಇಲ್ಲದೆ ತಮ್ಮ ಶ್ರಮದಿಂದ ಸಾಧನೆ ಮಾಡಿದ ಹುಡುಗ ಹುಡುಗಿಯರಿವರು. ಸ್ಥಿತಿವಂತ ಕುಟುಂಬದ ಮಕ್ಕಳಂತೆ ತಮ್ಮ ಶ್ರಮಕ್ಕಿಂತ ಹೆಚ್ಚಾಗಿ ಪೋಷಕರ ಕಾಳಜಿಯಿಂದಾಗಿ ಸಿಕ್ಕ ಅವಕಾಶಗಳು ಇವರಿಗೇನೂ ಸಿಕ್ಕಿಲ್ಲ. ಎಲ್ಲವನ್ನೂ ತಮ್ಮ ಹಠದಿಂದ ಸಂಪಾದಿಸಿದವರು ಇವರು. ಇವರಿಗೀಗ ವಿದ್ಯಾಭ್ಯಾಸ ಮುಂದುವರಿಸೋದಕ್ಕೆ ಮೀನಾಮೇಷ ಎಣಿಸುವ ಪರಿಸ್ಥಿತಿ. ಯಾಕೆಂದರೆ ಓದಬೇಕು. ಕೆಲವರು SSLC ಮುಗಿಸಿದ ತಮ್ಮ ಮಗಳನ್ನು ಮದುವೆ ಮಾಡಿ ಕೈತೊಳೆದುಕೊಳ್ಳುತ್ತಾರೆ. ಇನ್ನೂ ಕೆಲವರು ಮಗನನ್ನ ಕೆಲಸಕ್ಕೆ ಹಚ್ಚಿಬಿಡುತ್ತಾರೆ. ಅಲ್ಲಿಗೆ ಸಮಾಜಕ್ಕೆ ಸಿಗಬಹುದಾದ ಅತ್ಯಮೂಲ್ಯ ಪ್ರಜೆಗಳು ಎಲ್ಲೋ ಕಳೆದು ಹೋಗಿಬಿಡುತ್ತಾರೆ. ಒಬ್ಬ ಹಣವಂತರ ಮಗ ಸಾರ್ವಜನಿಕವಾಗಿ ಗುರುತಿಸಿಕೊಂಡ ಮಾತ್ರಕ್ಕೆ ಆತನ ಶೈಕ್ಷಣಿಕ ಸಾಧನೆ ಮೆಚ್ಚಿ ಅವನಿಗಾಗಿ ನಿಯಮಗಳನ್ನೇ ತಿದ್ದಲು ಹೋಗುವ ಸರ್ಕಾರ ಇಂತಹ ಬಡ ಪ್ರತಿಭಾವಂತ ಮಕ್ಕಳ ಕಷ್ಟಕ್ಕೆ ಕೈಜೋಡಿಸಲು ಮುಂದಾಗುವುದಿಲ್ಲ. ಇದು ವಿಪರ್ಯಾಸ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಸಂಸ್ಥೆಗಳು, ವ್ಯಕ್ತಿಗಳು ಇಂಥ ಮಕ್ಕಳನ್ನ ಹುಡುಕಿ ನೆರವು ತಲುಪಿಸುವ ಕೆಲಸಗಳಾಗಬೇಕು. ಆರ್ಥಿಕವಾಗಿ ಉತ್ತಮವಾಗಿರುವ ಮಕ್ಕಳ ಸಾಧನೆಯನ್ನ ಗುರುತಿಸಿ ವೇದಿಕೆಯಲ್ಲಿ ಸನ್ಮಾನಿಸುವುದಕ್ಕಿಂತ
ಇಂಥ ಬಡ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವರ ವಿದ್ಯಾಭ್ಯಾಸ ಮುಂದುವರಿಕೆಗೆ ನೆರವಾಗುವ ಅಗತ್ಯವಿದೆ. ಅಂಥ ಸಹಾಯ ಹಸ್ತಗಳು ಇವರತ್ತ ಚಾಚಿಕೊಳ್ಳಲಿ. ಎಲ್ಲ ಸೌಲಭ್ಯಗಳಿದ್ದು ಸಾಧನೆಯಾಗೋದಿಲ್ಲ ನಿಜ, ಆದರೆ ಮಾಡುವ ಸಾಧನೆಗೆ ಬೆಂಬಲವಿರಬೇಕು. ಛಲವಿರುವಂತಹ ಮನಸ್ಸುಗಳಿಗೆ ಬಲ ಸಿಗಬೇಕು. ಅಶ್ವಿನಿ, ಚಿದಂಬರಗೌಡ, ದಾವಲ್ ಸಾಬ್, ಪೂಜಾರಂತಹ ಮಕ್ಕಳಿಗೆ ಓದಿ ಸಾಧನೆಯ ಹಾದಿಯಲ್ಲಿ ಸಾಗುವಂತಹ ಹಠವಿದೆ. ಅದಕ್ಕೆ ತಕ್ಕ ಪ್ರೋತ್ಸಾಹ ಸಿಗುವಂತಾಗ್ಲಿ. ಕಾಲೇಜು ಮೆಟ್ಟಿಲು ಹತ್ತಿ ಕನಸು ಸಾಕಾರಗೊಳಿಸುವಂತಾಗ್ಲಿ. ಇದೇ ನಮ್ಮ ಹಾರೈಕೆ. ಅದಕ್ಕೆ ಸಹೃದಯರಿಂದ ನೆರವು ಹರಿದು ಬರಲಿ ಅಂತ ಆಶಿಸ್ತೇವೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.